ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಕಪೋತಾಖ್ಯಾನವು ಪಾರಿವಾಳದ ಧರ್ಮಬುದ್ಧಿಯನ್ನು ನೋಡಿ ಬೇಡನು ವಿಸ್ಮಿತನಾಗಿ ತಾನು ಉಪವಾಸದಿಂದ ಶರೀರ ಶೋಷಣ ಮಾಡುವುದಾಗಿ ಸಂಕಲ್ಪಿಸಿ ಹೊರಟುದು ಎಂಬ 146ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಧರ್ಮರಾಜ, ಆ ಬೇಟೆಗಾರನು ಬಹಳ ಹಸಿವಿನಿಂದ ಪೀಡಿತನಾಗಿದ್ದಾಗಲೂ ಅಗ್ನಿಯಲ್ಲಿ ಬಿದ್ದ ಪಾರಿವಾಳವನ್ನು ನೋಡಿ, ಅಯ್ಯೋ, ನಾನು ಎಂತಹ ಪಾಪಿ, ಎಂತಹ ಕ್ರೂರನು, ಎಷ್ಟು ಬುದ್ಧಿಗೆಟ್ಟವನು, ನಾನು ಮಾಡಿದುದೇನು, ಇನ್ನು ಈ ಭೂಮಿಯಲ್ಲಿ ಬದುಕಿರುವವರೆಗೆ ಈ ಪಾಪವು ನನ್ನನ್ನು ಬಿಟ್ಟುದಲ್ಲ, ನನ್ನ ಜೀವನವನ್ನು ಸುಡಬೇಕು, ನನ್ನ ದುರ್ಬುದ್ಧಿಗೆ ಬೆಂಕಿಯನ್ನಿಡಬೇಕು, ಶುಭ ಕರ್ಮಗಳನ್ನೆಲ್ಲ ಬಿಟ್ಟು ಕಾಡು ಹಕ್ಕಿಗಳನ್ನು ಹಿಡಿದು ಕೊಂದು ತಿನ್ನುವ ಕೆಟ್ಟ ಜೀವನವೇ ನನ್ನ ಪಾಲಿಗಾಯಿತೆ. ನಾನು ಈ ಬೇಟೆಗಾರರ ಜಾತಿಯಲ್ಲಿ ಹುಟ್ಟಿದುದೇಕೆ? ಹಿರಿಯಕ್ಕಾದರೂ ಈ ಪಾರಿವಾಳವು ಮಹಾತ್ಮರ ಗುಂಪಿನಲ್ಲಿ ಗಣ್ಯವಾದುದು. ಇದು ನನಗಾಗಿ ತನ್ನ ದೇಹಮಾಂಸವನ್ನೇ ಒಪ್ಪಿಸಿ ಕ್ರೂರನಾದ ನನಗೆ ದೊಡ್ಡದೊಂದು ಧರ್ಮೋಪದೇಶವನ್ನು ಮಾಡಿತು. ಇದರಲ್ಲಿ ಸಂದೇಹವಿಲ್ಲ. ಇನ್ನು ನಾನು ನನ್ನ ಹೆಂಡಿರು ಮಕ್ಕಳನ್ನೆಲ್ಲ ತೊರೆದು ನನಗೆ ಪ್ರಿಯವಾದ ಪ್ರಾಣಗಳನ್ನು ನೀಗುವೆನು. ಈ ವಿಷಯದಲ್ಲಿ ಧರ್ಮ ಬುದ್ಧಿಯುಳ್ಳ ಈ ಪಾರಿವಾಳವೇ ನನಗೆ ಮಾರ್ಗದರ್ಶಕವಾದ ಗುರು. ಇಂದು ಮೊದಲು ನಾನು ಸಮಸ್ತ ಭೋಗಗಳನ್ನು ಪರಿತ್ಯಾಗ ಮಾಡಿ ಬೇಸಿಗೆ ಕಾಲದಲ್ಲಿ ಒಣಗುವ ಸಣ್ಣ ಕುಂಟೆಯಂತೆ ದಿನಕ್ರಮದಿಂದ ನನ್ನ ದೇಹವನ್ನು ಶೋಷಿಸುವೆನು. ಇನ್ನು ಮೇಲೆ ನಾನು ಹಸಿವು ಬಾಯಾರಿಕೆಗಳನ್ನು, ಚಳಿ ಗಾಳಿ ಬಿಸಿಲುಗಳನ್ನು ಲಕ್ಷ್ಯ ಮಾಡದೆ ಮೈ ನರಗಳೆಲ್ಲ ಮೇಲೆದ್ದು ಕಾಣುವಂತೆ ಹಲವು ಬಗೆಯ ಉಪವಾಸಗಳಿಂದ ದೇಹವನ್ನು ಕಂದಿಸಿ ಪರಲೋಕ ಸಾಧನೆಯನ್ನು ಮಾಡುವೆನು. ಆಹಾ, ಈ ಪಾರಿವಾಳವು ಅತಿಥಿ ಪೂಜೆಯನ್ನು ಮಾಡುವ ಕ್ರಮವೇನು ಎಂಬುದನ್ನು ಈಗ ನನಗೆ ತೋರಿಸುವುದಕ್ಕಾಗಿಯೇ ತನ್ನ ದೇಹವನ್ನು ಒಪ್ಪಿಸಿತು. ಆದುದರಿಂದ ಇನ್ನು ನಾನು ಇಂತಹ ಧರ್ಮವನ್ನೇ ನಡೆಸುವೆನು. ಧರ್ಮವೇ ಲೋಕಕ್ಕೆ ಉತ್ತಮ ಗತಿ. ಈ ಪಕ್ಷಿಯ ಧರ್ಮವನ್ನೇ ನಾನು ಅವಲಂಬಿಸುವೆನು ಎಂದು ನಿಶ್ಚಯಿಸಿ ಮಹಾಪ್ರಸ್ಥಾನವೆಂಬ ಯಾತ್ರೆಗಾಗಿ ಹೊರಟನು. ತನ್ನ ಬೇಟೆಗೆ ಸಾಧನಗಳಾಗಿದ್ದ ದೊಣ್ಣೆ, ಈಟಿ, ಕವೆಗೋಲು, ಹಕ್ಕಿಗಳನ್ನು ತುಂಬುವ ಕಲ್ಲಿಯ ಬುಟ್ಟಿ ಇವನ್ನೆಲ್ಲ ಬಿಸಾಡಿದನು. ತನ್ನ ಬುಟ್ಟಿಯಲ್ಲಿದ್ದ ಹೆಣ್ಣು ಪಾರಿವಾಳವನ್ನು ಸೆರೆಯಿಂದ ಬಿಟ್ಟು ಬಿಟ್ಟನು. ಇದು 146ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.